ನಾವಿವತ್ತು ನಮ್ಮ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಬಗ್ಗೆ ಹೇಳ್ತಾ ಇದ್ದೀವಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಇಲ್ಲಿದೆ ನೋಡಿ, ಸ್ಕ್ರೀನ್ ಮೇಲೆ ನೋಡಿ, ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಅಂತ. ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಎಲ್ಲ ಕಂಪ್ನಿಗಳು ಕೂಡಿ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ, ನಮ್ಮ ಭಾರತದ ಷೇರು ಮಾರುಕಟ್ಟೆ ಅಂತ. ನಾವು ಇವತ್ತು ಹೇಳ್ತಾ ಇದ್ದೀವಿ ಸ್ಟಾಕ್ ಮಾರುಕಟ್ಟೆ ಬಗ್ಗೆ. ಇವತ್ತು ಎಲ್ಲರೂ ತಿಳ್ಕೊ ಹೌ ಟು ಮಾರ್ಕೆಟ್ ಅಂತ ಇದೆ, ಬಾಯ್ ಮತ್ತು ಸೆಲ್ ಅಂತ ಇದೆ. ಅದರ ಮೇಲೆ ಒಬ್ಬ ವ್ಯಕ್ತಿ ಕುಂತಿದ್ದಾನೆ, ಕಾಫಿ ಹಿಡ್ಕೊಂಡು ಕುಂತಿದ್ದಾರೆ. ಎಲ್ಲರೂ ಅನ್ಕೋತಾರೆ ನಮ್ಮ ಕರ್ನಾಟಕದಲ್ಲಿ ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಇಂಟರ್ಡೇನಲ್ಲಿ ಜಾಸ್ತಿ ಹಣ ಮಾಡುತ್ತಾರೆ ಎಲ್ಲ ಕಡೆ ಅಂತ. ಅದ್ರ ಬಗ್ಗೆ ತುಂಬ ನಾಲೆಜ್ ಇರಬೇಕು ಮತ್ತು ಬೇಸಿಕ್ ನಾಲೆಜ್ ಇರಬೇಕು. ಆ ಥರ ಎಲ್ಲ ಚಾರ್ಟ್ ಪ್ಯಾಟರ್ನು ಎಲ್ಲ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಗೊತ್ತಿರಬೇಕು, ಮತ್ತು ನ್ಯೂಸ್ಗಳು ದಿನಾಲು ಪಡಿತಾ ಇರಬೇಕು, ಸ್ಟಾಕ್ ಬಗ್ಗೆ ಗೊತ್ತಿರಬೇಕು. ಅದೇ ಥರದ ಇವತ್ತು ಬೇಸಿಕ್ ನಾವು ನೋಡ್ಕೊಂಬರೋಣ, ಬೇಸಿಕ್ ಯಾವ ಥರ ಇರುತ್ತೆ ಅಂತ ಎಲ್ಲ ಓದಿಕೊಳ್ಳೋಣ. ಒಂದು 8 ಪೇಜ್ ಇದೆ, ಎಲ್ಲರೂ ನೋಡಲೇಬೇಕಾದ ಇದು ವಿಡಿಯೋ ಕಂಪಲ್ಸರಿ ನೋಡಬೇಕು ಎಲ್ಲರೂ. ಇಲ್ಲಿ ನೋಡಿ, ಆನ್ಲೈನ್ ಟ್ರೇಡಿಂಗ್ನಲ್ಲಿ ಟ್ರೇಡ್ ಮಾಡುವುದು ಹೇಗೆ. ಫಸ್ಟ್ ಪೇಜ್ ನೋಡಿದಿ, ಎಲ್ಲರೂ ಝೂಮ್ ಮಾಡ್ತಾ ಇದ್ದೀನಿ. ಡಿಮೆಟ್ ಅಕೌಂಟ್ ಅಂದರೆ ಒಂದು ಬ್ಯಾಂಕ್ ಅಕೌಂಟ್ ಥರ ಒಂದು ಡಿಮೆಟ್ ಅಕೌಂಟ್ ಓಪನ್ ಮಾಡಬೇಕು. ಏಂಜಲ್ ಒನ್ ಡಿಮೆಟ್ ಅಕೌಂಟ್ನಲ್ಲಿ ತುಂಬ ಒಳ್ಳೆಯದು. ಏಂಜಲ್ ಒನ್ ಡಿಮೆಟ್ ಅಕೌಂಟ್ ಅನ್ನೋದು ನಮ್ಮದು ಕೂಡ ಅದರಲ್ಲಿ ಅಕೌಂಟ್ ಇದೆ. ಒಂದು ಒಳ್ಳೆಯ ಆ್ಯಪ್ ಇದೆ ಟ್ರೇಡಿಂಗ್ ಮಾಡೋಕ್ಕೆ ಮತ್ತು ಲಾಂಗ್ ಟರ್ಮ್ನಲ್ಲಿ ಮತ್ತು ಮ್ಯೂಚುವಲ್ ಫಂಡು SIP ಮಾಡೋಕ್ಕೆ. ಇಲ್ಲಿ ನೋಡಿ, ಡಿಮೆಟ್ ಅಕೌಂಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಬೇರೆ ಇರುತ್ತೆ. ಡಿಮೆಟ್ ಅಕೌಂಟ್ ಅಂದರೆ ನಮ್ಮ ರೊಕ್ಕ ಅದರೊಳಗಿರುತ್ತೆ. ಟ್ರೇಡಿಂಗ್ ಅಕೌಂಟ್ ಅಂದರೆ ಟ್ರೇಡಿಂಗ್ನಲ್ಲಿ ನಾವು ಹಣ ಹಾಕಿದ್ದನ್ನು ಟ್ರೇಡಿಂಗ್ ಅಕೌಂಟ್ ಅಂತೀವಿ. ಆನ್ಲೈನ್ನಲ್ಲಿ ಟ್ರೇಡಿಂಗ್ ಆರಂಭಿಸಲು ನೀವು ಆನ್ಲೈನ್ ಬ್ರೋಕಿಂಗ್, ಇಲ್ಲಿ ನೋಡಿ ನಾನು ಹೇಳ್ದಂಗೆ ಆನ್ಲೈನ್ ಬ್ರೋಕಿಂಗ್ ಸಂಸ್ಥೆಯೊಂದಿಗೆ ಆನ್ಲೈನ್ ಟ್ರೇಡಿಂಗ್ ಅಕೌಂಟನ್ನು ತೆರೆಯಬೇಕು. ಏಂಜಲ್ ಒನ್ ಕಡಿಮೆ ನಿವಾರಣೆ ವೆಚ್ಚ ಮತ್ತು ಕೈಗಟ್ಟುವ ಬ್ರೋಕರೇಜ್ನೊಂದಿಗೆ ವಿಶ್ವಾಸಾರ್ಹ ಡಿಮೆಟ್ ಅಕೌಂಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಸೇವೆಗಳನ್ನು ಒದಗಿಸುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಸ್ಟಾಕ್ ಎಕ್ಸ್ಚೇಂಜ್ಗಳು ನೋಂದಾಯಿತ ಸದಸ್ಯರಾಗಿರುವ ಮತ್ತು ಸೇಬಿ ಅಂದರೆ ನೋಡಿ ಒಂದು ಇಂಪಾರ್ಟೆಂಟ್ ಇದೆ. ಇದು ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಆಫ್ ಬೋರ್ಡ್ ಆಫ್ ಇಂಡಿಯಾ ಅಂತ ಅನ್ನುತ್ತದೆ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಅನ್ನುತ್ತಾರೆ. ಇಂದ ಪ್ರಮಾಣೀಕರಿಸಲ್ಪಟ್ಟ ಬ್ರೋಕರೇಜನ್ನು ಆಯ್ಕೆ ಮಾಡುವ ಪ್ರಮಾಣಿಸಲ್ಪಟ್ಟ ಬ್ರೋಕರೇಜನ್ನು ಆಯ್ಕೆ ಇದೆ ಇದು. ನೆಕ್ಸ್ಟ್ ನೋಡಿ, ಆನ್ಲೈನ್ ಟ್ರೇಡಿಂಗ್ ಮೂಲಭೂತ ಅಂಶಗಳು. ಈ ಅಂಶಗಳು ಇಂಪಾರ್ಟೆಂಟ್ ಇದೆ. ಯಾಕೆ ಇದಾಗುತ್ತೆ ಮೊದಲು ಸ್ವಲ್ಪ ನೋಡಿ. ಈಗ ಹೇಳ್ತಾ ಇದ್ದೀವಿ ಆನ್ಲೈನ್ ಟ್ರೇಡಿಂಗ್ ಮೂಲಭೂತ ಅಂಶಗಳು. ಇಲ್ಲಿ ನೋಡಿ, ಆನ್ಲೈನ್ ವೇದಿಕೆಯ ಮೂಲಕ ಸೆಕ್ಯೂರಿಟಿಗಳ ಟ್ರೇಡಿಂಗನ್ನು ಒಳಗೊಂಡಿರುತ್ತದೆ. ಮತ್ತು ನೋಡಿ, ನಾವು ಈ ಕಡೆ ನೋಡ್ತಾ ಇದ್ದೀನಿ, ಕ್ಯಾಮ್ರಾ ಕಡೆ ನೋಡಿ ಹೇಳ್ತೀವಿ. ಅದೇ ಥರ ಆನ್ಲೈನ್ ಟ್ರೇಡಿಂಗ್ ಪೋರ್ಟಲ್ನಲ್ಲಿ ಇಕ್ವಿಟಿಗಳು, ಮ್ಯೂಚುವಲ್ ಫಂಡ್ಗಳು ಮತ್ತು ಸರಕುಗಳಂಥ ವಿವಿಧ ಹಣಕಾಸು ಸಾಧನೆಗಳ ಟ್ರೇಡಿಂಗನ್ನು ಸುಗಮಗೊಳಿಸುತ್ತವೆ. ಏಂಜಲ್ ಒನ್ ಸ್ಪೀಡ್ ಪ್ರೋ ಅನ್ನು ನೀಡುತ್ತಿದೆ. ಹೂಡಿಕೆದಾರರು ಮತ್ತು ಟ್ರೇಡರ್ಗಳಿಗೆ ಸ್ಟಾಕ್ ಮತ್ತು ಇತರ ಹಣಕಾಸು ಸಾಧನಗಳನ್ನು ಖರೀದಿಸಲು ಮಾರಾಟ ಮಾಡಲು ಈ ವೇದಿಕೆಯನ್ನು ಸಹಾಯ ಮಾಡುತ್ತದೆ ಆನ್ಲೈನ್ ಟ್ರೇಡಿಂಗ್ಗೆ. ನೆಕ್ಸ್ಟ್ ನೋಡಿ, ಸ್ಟಾಕ್ ಮಾರ್ಕೆಟನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಆರ್ಥಿಕವಾಗಿ ಲಾಭದಾಯಕವಾಗಬಹುದು ಅಂತ ಹೇಳುತ್ತಿದೆ. ಬೇಸಿಕ್ನಲ್ಲಿ ನಾವು ಓದ್ತಾ ಇದ್ದೀವಿ ಎಲ್ಲ. ಝೂಮ್ ಮಾಡ್ತೀನಿ ನೋಡ್ಕೊಳ್ಳಿ ಎಲ್ಲರೂ. ಮಾರುಕಟ್ಟೆಯಲ್ಲಿ ಹೂಡಿಕೆಯ ಮಾರುಕಟ್ಟೆ ವಿವಿಧ ಏರಿಳಿತ ಮತ್ತು ಸವಾರಿ ಮಾಡಬಹುದು ಒಳಗೊಂಡಿರುತ್ತದೆ. ಮತ್ತು ಏರಿಳಿತ ಮತ್ತು ಇಳಿಕೆಯನ್ನು ಕಂಡಿರುತ್ತದೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ತುಂಬ ಕೇರ್ಫುಲಿಯಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಇನ್ವಾಲ್ವ್ ಆಗಬೇಕು. ಮತ್ತು ನೋಡಿ, ಒಳಗೊಂಡಿರುತ್ತದೆ. ಭಾರತದ ಆನ್ಲೈನ್ ಟ್ರೇಡಿಂಗನ್ನು ಪರಿಚಯಿಸಿದ್ದಾಗಿಂದ ಹೂಡಿಕೆಯು ಅನುಕೂಲಕರವಾಗಿದೆ. ನೋಡಿ, ಭಾರತದ ಟ್ರೇಡಿಂಗನ್ನು ಎಲ್ಲರಿಗೂ ಪರಿಚಯ ಮಾಡಿದ ಮೇಲೆ ಎಲ್ಲರಿಗೂ ಇದರೊಂದು ಮಾಹಿತಿಯನ್ನು ನೀಡುತ್ತದೆ. ದೀರ್ಘಾವಧಿಯ ಸಂಪತ್ತು ಸೃಷ್ಟಿಯ ವಿಷಯದಲ್ಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಒಂದು ಉತ್ತಮ ಪರ್ಯಾಯವಾಗಿದೆ. ಆದಾಗ್ಯೂ ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಸ್ವಲ್ಪ ನಿಮಗೂ ಎಲ್ಲ ಕಲಿಯಬೇಕಂದ್ರೆ ಅದರೊಳಗೆ ಸ್ವಲ್ಪ ರಿಸ್ಕ್ ಅನ್ನೋದು ತೊಗೋಬೇಕಾಗುತ್ತೆ. ಮತ್ತು ಅದರಲ್ಲಿ ತುಂಬ ಅವಧಿವರೆಗೂ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಒಂದು 6 ಮಂತ್ 4 ಮಂತ್ ನೀವು ಟೈಮ್ ಕೊಡಬೇಕು ಅದರಲ್ಲಿ ಇಂಟರ್ಡೇನಲ್ಲಿ. ನೆಕ್ಸ್ಟ್ ಪೇಜ್ ನೋಡೋಣ ನಾನು. ಇದು ಆಯಿತು ನೋಡಿ, ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬೋದು. ಇದು ಇತ್ತೀಚಿನ ದಿನಗಳಲ್ಲಿ ಷೇರುಗಳ ಟ್ರೇಡಿಂಗ್ ಆನ್ಲೈನ್ ಶಾಪಿಂಗ್ ಮಾಡುವಷ್ಟು ಸರಳವಾಗಿದೆ. ತುಂಬ ಸರಳವಾಗಿದೆ, ಜಾಸ್ತಿ ಜನ ನೋಡ್ತಿದ್ದಾರೆ ಮತ್ತು ಕೇರ್ಫುಲಿಯಾಗಿ. ಇದು ಎಜುಕೇಷನ್ ಪರ್ಪಸ್ ಮೇಲೆ ಮಾಡ್ತಾ ಇದ್ದೀನಿ ವಿಡಿಯೋ. ಮತ್ತು ನೋಡಿ, ಮುಂದಿಂದು ನೋಡಿ, ನಾವು ಸರಳವಾಗಿದೆ. ಹೂಡಿಕೆದಾರರು ಸ್ಮಾರ್ಟ್ಫೋನ್ ಬಳಸಿ ಕಾಫಿ ಶಾಪ್ನಲ್ಲಿ ಕುಳಿತು ಇದನ್ನು ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಆದರೆ ನಾವು ಡಿಸಿಪ್ಲಿನ್ ಆಗಿ ಮನೆಯಲ್ಲಿ ಮಾಡಬೇಕು ಇದನ್ನು. ಇದಕ್ಕೆ ಬೇಕಾಗಿರೋ ಉತ್ತಮ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, 3 ಅಥವಾ ಇನ್ನೂ 1 ಅಕೌಂಟ್ಗೆ. ಸಬ್ಸ್ಕ್ರಿಪ್ಷನ್ನು, ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನು, ಬ್ಯಾಂಕ್ ಅಕೌಂಟ್ ಸಾಕಷ್ಟು ಹಣದೇ ಅಗತ್ಯವಿದೆ. ಅದು ಸಾಕಷ್ಟು ಹಣ ಅಂದರೆ ಒಂದು 5,000ರಿಂದ 10,000 ನೀವು ಸ್ಮಾಲ್ ಅಮೌಂಟ್ನಿಂದ ಸ್ಟಾರ್ಟ್ ಮಾಡ್ಬೋದು ಇದರಲ್ಲಿ. ಮತ್ತು ತುಂಬ ರಿಸ್ಕ್ ತೊಗೊಂಡು 1 lakh 2 lakh ಹಾಕಿದ್ದೀವಿ ಅಂತ ಮತ್ತು ಯಾರ ಮೇಲೆ ಇದು ಮಾಡಬಾರ್ದು. ಇದು ಗೌರ್ಮೆಂಟ್ ಕೈಯಾಗಿರುತ್ತೆ. ನೀವು ಮತ್ತು ಸ್ಮಾಲ್ ಅಮೌಂಟ್ನಿಂದ ನೀವು ಗೊತ್ತಾಗಿತ್ತಂದರೆ ಇದನ್ನು ಸ್ಟಾರ್ಟ್ ಮಾಡ್ಬೋದು ನೀವು. ಅದೃಷ್ಟವಶ ಎಲ್ಲ ಒತ್ತಡದ ಪೇಪರ್ ವರ್ಕ್ಸ್ಗಳು ಮೊಬೈಲ್ ಪರದೆಯ ಮೇಲೆ ಒಂದೇ ಕ್ಲಿಕ್ ಅಥವಾ ಟಚ್ ಬಂದಿದೆ. ಟ್ರೇಡಿಂಗ್ಗಾಗಿ ಅನೇಕ ಉಚಿತ ಮತ್ತು ಪಾವತಿಸಿದ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ಗಳು ಮತ್ತು ಪೋರ್ಟಲ್ಗಳು ಇಂಟರ್ನೆಟ್ನಲ್ಲಿ ಲಭ್ಯವಿವೆ. ಮತ್ತು ನೀವು ಯಾವುದೇ ತರಹದ ಟ್ರಿಕ್ಸ್ ಬೇಕಾದರೂ, ನೀವು ಇಂಟರ್ಡೇ ಟ್ರೇಡಿಂಗ್ನಲ್ಲಿ ಮಾಡಬೇಕಾದ್ರೂ ಯಾವುದೇ ಥರದ ಒಂದು ನೀವು ಇದರಲ್ಲಿ ನೀವು ರಿಸರ್ಚ್ ಮಾಡ್ಬೋದು. ಆ್ಯಪ್ಗಳು ಇದು ಮಾಡ್ಬೋದು. ಆ್ಯಪ್ಗಳ ಬಗ್ಗೆ ನಾನು ಮುಂದೆ ಸ್ಕ್ರೀನ್ ವಿಡಿಯೋ ಮಾಡ್ತೀನಿ ಇದೇ ಥರದ
ಎಲ್ಲ ಸ್ಕ್ರೀನ್ ವೀಡಿಯೋಗಳು ಇದೇ ಥರದ್ದು ಮಾಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಎಡಿಟ್ ಮಾಡಲ್ಲ ನಾನು, ಇದೇ ಥರ ಹೇಳ್ತಾ ಇರ್ತೀವಿ. ನೆಕ್ಸ್ಟ್ ನೋಡಿ, ಎಲ್ಲ ಸ್ಟಾಕ್ಗಳು ಮಾರುಕಟ್ಟೆ ಮೂಲಭೂತ ಅಂಶಗಳನ್ನು ಕಲಿಯಿರಿ. ಈ ಅಂಶಗಳು ನೋಡೋಣ. ಸ್ಟಾಕ್ ಮಾರುಕಟ್ಟೆಯು ಪೂರೈಕೆ ಮತ್ತು ಬೇಡಿಕೆಯ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮತ್ತು ಸ್ಟಾಕ್ಗಳು ಒಂದು ಯಾವುದೇ ಕಂಪ್ನಿ ಪ್ರಾಡಕ್ಟು ನಮ್ಮ ಜನರಿಗೆ ಹೋಗುವುದು ಮತ್ತು ಬೇಡಿಕೆಯ ಕಾರ್ಯನಿರ್ವಹಿಸ್ತವೆ ಇಂಥ ಕಂಪ್ನಿಗಳು ಅಂತ ಹೇಳ್ತೀವಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆಯುವುದರೊಂದಿಗೆ ಟ್ರೇಡಿಂಗನ್ನು ಕಲಿಯುವುದು ಪ್ರಾರಂಭವಾಗುತ್ತದೆ. ನೀವು ಹೆಚ್ಚಿನವಾದ ಒಂದು ಬುಕ್ಸ್ಗಳನ್ನು ಓದಬೇಕು ಮತ್ತು ಹೆಚ್ಚಿನವಾದ ಅದರ ಚಾರ್ಟ್ ಪ್ಯಾಟರ್ನ್ಗಳು, ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಓದಬೇಕು, ಫಂಡಮೆಂಟಲ್ ಬಗ್ಗೆ ಓದಬೇಕು. ಹಣಕಾಸಿನ ಸುದ್ದಿಗಳು ಮತ್ತು ವೆಬ್ಸೈಟ್ಗಳ ಮೇಲೆ ಟ್ಯಾಬ್ಗಳನ್ನು ಇರಿಸುವುದು, ಪಾಡ್ಕಾಸ್ಟ್ಗಳನ್ನು ಕೇಳುವುದು ಮತ್ತು ನೀವು ಕ್ಲಾಸ್ಗಳು ಅಂದ್ರೆ ನೀವು ಸ್ವಲ್ಪ ಎಲ್ಲ ಥರದ ಒಂದು ಟಿ ವಿ ಚಾನಲ್ನಲ್ಲಾಗಿ ಬೇರೆಯವ್ರದ್ದು ಯಾರನ್ನೇ ಎಕ್ಸ್ಪರ್ಟ್ ಇದ್ದವರು, ಬಿಗಿನರ್ ಇದ್ದರು, ಟ್ರೇಡರ್ಗಳದ್ದು ನೀವು ವಿಡಿಯೋಗಳು ನೋಡಬೇಕು. ಅವ್ರನ್ನಿಂದ ನೀವು ಸ್ವಲ್ಪ ನಾಲೆಜ್ ತೊಗೋಬೋದು ಅಂತ ಹೇಳ್ತಾ ಇದೆ. ಇದು ಮೂಲಭೂತ ಅಂಶಗಳು. ಮತ್ತು ನೋಡಿ, ಮುಂದಿಂದು ಸಮರ್ಥ ಹೂಡಿಕೆದಾರರಾಗಲು ಅತ್ಯುತ್ತಮ ಮಾರ್ಗವಾಗಿದೆ. ಇದರಲ್ಲಿ ಹೂಡಿಕೆ ಮಾಡ್ಬೋದು, ಅತ್ಯುತ್ತಮ ಒಂದು ಮಾರ್ಗ ಇದೆ ಅಂತ ಹೇಳ್ತಿದೆ. ಮುಂದಿನ ನೋಡಿ, ಆನ್ಲೈನ್ ಸಿಮ್ಯುಲೇಟರ್ನೊಂದಿಗೆ ಪ್ರಾಕ್ಟೀಸ್ ಮಾಡಿ. ಮತ್ತು ನೋಡಿ, ಆನ್ಲೈನ್ ಯಾವುದೇ ಪೇಪರ್ ಟ್ರೇಡಿಂಗ್ ಇರುತ್ತೆ, ಅಂದರೆ ಡೆಮೋ ಅಕೌಂಟ್ ಇರುತ್ತೆ. ಡೆಮೋ ಅಕೌಂಟಲ್ಲಿ ಕೂಡ ನೀವು ಒಂದು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳ್ತಿದೆ. ಆನ್ಲೈನ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಸಿಮ್ಯುಲೇಟರ್ಗಳು ಆನ್ಲೈನ್ ಟ್ರೇಡಿಂಗ್ ಕಲಿಯಲು ಉತ್ತಮ ಮಾರ್ಗವಾಗಿದೆ. ಇದು ಸಿಮ್ಯುಲೇಟರ್ ಆಗಿರುವುದರಿಂದ ನೀವು ಮಾಡುವ ನಷ್ಟಗಳು ಮತ್ತು ನಿಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದ್ದರಿಂದ ನೀವು ಯಾವುದೇ ಭಯವಿಲ್ಲದೆ ಟ್ರೇಡಿಂಗ್ ಮಾಡಬಹುದು. ಮತ್ತು ನೀವು ಅವೆಲ್ಲ ಚಾರ್ಟ್ ಪ್ಯಾಟರ್ನು, ಕ್ಯಾಂಡಲ್ ಸ್ಟಿಕ್ಕು ಮತ್ತು ಅದರದ್ದು ಕಂಪ್ನಿ ಬಗ್ಗೆ ವ್ಯಾಲ್ಯೂಯೇಷನ್ ಮತ್ತು ಇಂಟರ್ಡೇ ಬಗ್ಗೆ ಮತ್ತು ದಿನಾಲು ನಿಫ್ಟಿ 50 ಬಗ್ಗೆ, ಬ್ಯಾಂಕ್ ನಿಫ್ಟಿ ಬಗ್ಗೆ ನೀವು ದಿನ ಅನಾಲಿಸಿಸ್ ಮಾಡಿದ್ರೆ, ಬೇರೆ ವಿಡಿಯೋಗಳು ನೋಡಿದ್ರೆ ನೀವು ಒಂದು ಅದರಲ್ಲಿ ನೀವು ಇದು ಮಾಡ್ಬೋದು ಅಂತ ಕಲಿಯಬಹುದು. ಮತ್ತು ಈಸಿ ಆಗ್ತದೆ, ಭಯ ಇಲ್ಲ, ಟ್ರೇಡ್ ಮಾಡ್ಬೋದು. ಮತ್ತು ತಾಳ್ಮೆ ಮುಖ್ಯ. ಅದರಲ್ಲಿ ಇಂಟರ್ಡೇ ಟ್ರೇಡ್ನಲ್ಲಿ ಭಾಳ ರಿಸ್ಕಿ ಇದೆ. ಎಜುಕೇಷನ್ ಪರ್ಪಸ್ ಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಪ್ಲ್ಯಾನ್ ಮಾಡಿ ಡ್ರಾಫ್ಟ್ ಮಾಡಿ ಅಂತ, ಅಂದರೆ ಪ್ಲ್ಯಾನ್ ತೊಗೊಂಡು ನೀವು ಟ್ರೇಡಿಂಗ್ ಮಾಡಿ ಅಂತ ಹೇಳ್ತಾಯಿದೆ. ಯೋಚಿಸುವುದು ತುಂಬ ಮುಖ್ಯವಾಗಿದೆ. ಹೂಡಿಕೆ ಮಾಡಬೇಕಾದ್ರೆ ಯೋಚಿಸೋದು ತುಂಬ ಜನ ಮಾಡ್ತಾರೆ. ಮತ್ತು ನೋಡಿ, ಈಗ ನಾಲೆಜ್ ಇದ್ದವರು ಯೋಚನೆ ಮಾಡಲ್ಲ, ಈ ಥರ ಅಂತ ಎಲ್ಲ ಓದಿರ್ತಾರೆ ಇದ್ರ ಬಗ್ಗೆ, ಅವರು ತುಂಬ ಸರಳವಾಗಿರುತ್ತೆ. ನೆಕ್ಸ್ಟ್ ನೋಡಿ, ನೀವು ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡರೆ ಆನ್ಲೈನ್ ಷೇರು ಟ್ರೇಡಿಂಗ್ನಲ್ಲಿ ನಿಮಗಾಗಿ ಸುಲಭ ಮತ್ತು ಲಾಭದಾಯಕ ಕಾರ್ಯವಾಗಿರುತ್ತದೆ. ಯಶಸ್ಸು ಆನ್ಲೈನ್ ಟ್ರೇಡಿಂಗ್ ಅಭ್ಯಾಸವು ಪ್ರಮುಖ ಅಂಶವಾಗಿದೆ. ಸ್ಟಾಕ್ ಟ್ರೇಡಿಂಗ್ ದೀರ್ಘಾವಧಿ ಹೂಡಿಕೆಯಾಗಿದೆ ಮತ್ತು ತಾಳ್ಮೆ ಮತ್ತು ಪರಿಶ್ರಮ. ನಾವು ಹೇಳಿದಾಗೆ ಒಂದು ಈ ಪೇಜ್ನಲ್ಲಿ ಹೇಳಿದಾಗೆ ಈ ಪೇಜ್ನಲ್ಲಿ ನೋಡಿ, ಅಭ್ಯಾಸವು ತುಂಬ ಮುಖ್ಯ. ನಾವು ಯಾವ ಥರ ಗೌರ್ಮೆಂಟ್ ಜಾಬಿಗೆ ನಾವು ಪ್ರಿಪೇರ್ ಆಗ್ತೀವಿ 1 ವರ್ಷ 2 ವರ್ಷ, ಅದೇ ಥರದ ಇಲ್ಲಿ ದೀರ್ಘಾವಧಿ ಒಳಗೆ ಒಂದು 6, 8, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ನಾವು ಕಲಿಬೇಕಾದ್ರೆ ತುಂಬ ಹೊತ್ತು ಟೈಮ್ ಸಿಗುತ್ತೆ, ಆಮೇಲೆ ಸಕ್ಸಸ್ ಸಿಗುತ್ತೆ ನಮಗೆ. ಮತ್ತು ನೋಡಿ, ಅಗತ್ಯವಿದೆ, ಅದು ಪರಿಶ್ರಮ ತುಂಬ ಮುಖ್ಯ. ನಾವು ಯಾವ ಥರ ಗೌರ್ಮೆಂಟ್ ಜಾಬಿಗೆ ಈಗ ಡಿಗ್ರಿ ಮುಗಿತಂದರೆ, ಈಗ ನೋಡಿ ತುಂಬ ಜನ ಡಿಗ್ರಿ ಮುಗಿಸ್ತಾರೆ. ಅದೇ ಥರದ ಎಲ್ಲರೂ ಅದರಲ್ಲಿ ಏನೋ ಇನ್ವೆಲಿಡ್ ಆಗಬೇಕು ಇದರಲ್ಲಿ ಅಂತ ಯಾವುದೋ ಒಂದು ನ್ಯೂಸ್ ಬರುತ್ತೆ. ನ್ಯೂಸ್ ಬಂದ ತಕ್ಷಣ ಇದರಲ್ಲಿ ರೊಕ್ಕ ಇದೆ ಅಂತಂತೆ. ಈ ಷೇರು ಮಾರುಕಟ್ಟೆಯಲ್ಲಿ ಇದ್ದಷ್ಟು ರೊಕ್ಕ ಎಲ್ಲಿ ಬಿ ಇಲ್ಲ, ಈಗ ಹೇಳ್ತಾ ಇದ್ದೀವಿ ನಾವು. ಇದು ಸ್ಟಾಕ್ಗಳು ಮತ್ತು ಬಾಂಡ್ಗಳು ಇತರ ಸಂಬಂಧಿತ ಹಣಕಾಸು ಸಾಧನೆಗಳಂಥ ಸೆಕ್ಯೂರಿಟಿಗಳನ್ನು ಆನ್ಲೈನ್ನಲ್ಲಿ ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಒಳಗೊಂಡಿರುತ್ತದೆ. ಮತ್ತು ನೋಡಿ, ಬಾಂಡ್ಗಳು, ಸರ್ಕಾರಿ ಬಾಂಡ್ಗಳು ಇರುತ್ತೆ, ಅವು ನಾವು ಖರೀದಿ ಮಾಡ್ಬೋದು. ಮತ್ತು ಸ್ಟಾಕ್ಗಳು ಭೀ ಖರೀದಿ ಮಾಡ್ಬೋದು ಅಂತ ಹೇಳ್ತಿದೆ. ಸೆಕ್ಯೂರಿಟಿಗಳು ಆನ್ಲೈನ್ನಲ್ಲಿ ಖರೀದಿಸಬಹುದು ಅಂತ ಹೇಳ್ತಿದೆ. ಉದ್ದೇಶಕ್ಕಾಗಿ ನಮಗೆ ಇಂಪಾರ್ಟೆಂಟ್ ಫಸ್ಟ್ ಡಿಮೆಟ್ ಅಕೌಂಟ್ ಮಾಡ್ಕೋ. 5 ನಿಮಿಷದೊಳಗೆ ಡಿಮೆಟ್ ಅಕೌಂಟ್ ಏಂಜಲ್ ಒನ್ ಅಕೌಂಟ್ನಲ್ಲಿ ಆಗ್ತದೆ. ಮತ್ತು ಲಾಸ್ಟಿಗೆ ನೋಡಿ, ಕಾರ್ಯನಿರ್ವಹಿಸಿದ ಅಕೌಂಟ್ ಶೇರನ್ನು ಖರೀದಿಸಲು ಮಾರಾಟ ಮಾಡಲು ವೇದಿಕೆಯಾಗಿ ಕಾರ್ಯನಿರ್ವಹಿಸುವುದು. ಇದು ಟ್ರೇಡಿಂಗ್ ಅಕೌಂಟನ್ನು ನೀವು ಶೇರ್ದು ಖರೀದಿ ಮಾಡಿ ಶೇರ್ ಮಾರಿಬಿಟ್ಟು ಮತ್ತು 1 ಡೇ ಪ್ಲಸ್ನಲ್ಲಿ ನಿಮಗೆ ಮತ್ತೆ ರಿಕವರ್ ಡಿಮೆಟ್ ಅಕೌಂಟ್ನಲ್ಲಿ ನಿಮ್ಮ ಅಮೌಂಟ್ ಆಗಿಬಿಡುತ್ತೆ. ಮತ್ತು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇರುತ್ತೆ, ನೀವು ವಿಡ್ರಾ ಕೂಡ ಮಾಡ್ಕೋಬೋದು ಹಣವನ್ನು ಲಾಭದಾಯಕವಾದರೆ. ಆನ್ಲೈನ್ ಟ್ರೇಡಿಂಗ್ ಪ್ರಮುಖ ಯೋಜನೆ ಎಂದರೆ ಹೂಡಿಕೆದಾರರು ಯಾವುದೇ ಒಂದು ಸ್ಪಷ್ಟೀಕರಣ ಅಥವಾ ಪ್ರಶ್ನೆಗಳ ಸಂದರ್ಭದಲ್ಲಿ ಮೀಸಲಾದ ಕಸ್ಟಮರ್ ಕೇರ್ ಸಹಾಯವನ್ನು ಪಡೆಯಬಹುದು. ನೋಡಿ, ಯಾವುದೇ ಥರದ ನೀವು ಏಂಜಲ್ ಒನ್ ಟ್ರೇಡಿಂಗ್ ಆ್ಯಪ್ನ ಯಾವುದೇ ಥರದ ಒಂದು ಸೊಲ್ಯೂಷನ್ ನಿಮಗೆ ಬೇಕಾದರೆ ಕನ್ನಡದಲ್ಲಿ ಕೂಡ ಹೇಳ್ತಾರೆ. ಒಂದು ಟೋಲ್ ಫ್ರೀ ನಂಬರ್ ಇರುತ್ತೆ ಏಂಜಲ್ ಒನ್ ಆ್ಯಪ್ನಲ್ಲಿ. ನೀವು ಟ್ರೇಡಿಂಗನ್ನು ತುಂಬ ಆಸಕ್ತಿ ಇದ್ದವ್ರು ನೀವು ಕಲಿಬೋದು. ಇವೆಲ್ಲ ಟಾಪಿಕ್ಗಳು ನೆನ್ಪಿಟ್ಕೋಬೇಕು. ತುಂಬ ಇವೆಲ್ಲ ಹೇಳಿದ ಪ್ರಕಾರ ನಾವು ಬೇಸಿಕ್ ಹೇಳಿದ್ದೀವಿ ಇಲ್ಲಿ ತನಕ. ಮುಂದೆ ಕೂಡ ಇದೇ ಥರದ ವೀಡಿಯೋಗಳು ನಾನು ಮಾಡ್ತಾ ಇರ್ತೀನಿ. ಮುಂದಿನ ಟಾಪಿಕ್ ನಾವು ಇನ್ನೊಂದು ಟೈಮಿಗೆ ನಾವು ವಿಡಿಯೋ ಮಾಡಿ ಬಿಡ್ತಾ ಇದ್ದೀವಿ. ಅದೇ ಥರ ಫಾಲೋ ಆಗಿ ಎಲ್ಲರೂ. ಇದೇ ಥರ ನಾವು ವಿಡಿಯೋ ಬಿಡ್ತಾ ಇರ್ತೀವಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗಲಿ, ಬೇರೆ ಆ್ಯಪ್ಗಳ ಬಗ್ಗೆ ಆಗಲಿ, ಬಟ್ ಫೈನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ನಾವು ವಿಡಿಯೋಗಳು ಬಿಡ್ತಾ ಇರ್ತೀವಿ. ಇದೇ ಥರದ ಒಂದು ಆನ್ಲೈನ್ ಟ್ರೇಡಿಂಗ್ ಯಾಕೋ ಒಂದು ತುಂಬ ಆಸಕ್ತಿ, ಮುಂದೆ ಇದೇ ಒಂದು ಲೈಫು ಸೆಟ್ಲ್ ಆಗೋ ಥರ ಇದೆ. ಅದಕ್ಕಾಗಿ ಜಾಸ್ತಿ ಜನ ಇನ್ವೆಲಿಡ್ ಆಗ್ತಿದ್ದಾರೆ. ಅಮೇರಿಕಾದಲ್ಲಿ ಮಿನಿಮಮ್ 50% ಜನ ಇನ್ವೆಲಿಡ್ ಆಗಿದ್ದಾರೆ. ಇಂಟರ್ಡೇ ಟ್ರೇಡಿಂಗ್ ಸ್ವಲ್ಪ ರಿಸ್ಕಿ ಇದೆ. 95% ನಮ್ಮ ಇಂಡಿಯಾದಲ್ಲಿ ಫೇಲರ್ಸ್ ಇದ್ದಾರೆ ಇದರ ಒಳಗೆ. ಲಾಂಗ್ ಟರ್ಮ್ನಲ್ಲಿ ತುಂಬ ಒಂದು ಒಳ್ಳೆಯದು ಇದೆ, ಅದರಲ್ಲಿ ಇನ್ವೆಲಿಡ್ ಆಗ್ಬೋದು. ಅದರಲ್ಲಿ 86% ಪಾಸ್ ಆಗಿದ್ದಾರೆ. ಲಾಂಗ್ ಟರ್ಮ್ನಲ್ಲಿ ಎಲ್ಲರೂ ಸಕ್ಸಸ್ ಆಗಿದ್ದಾರೆ ನಮ್ಮ ಇಂಡಿಯಾದಲ್ಲಿ. ಇಷ್ಟು ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.